ಮೇಡಮ್, ಭೋಜ ಭಾಳ ಶಾಣೆ ಮನುಷ್ಯ ರೀ. ಒಟ್ಟು ಅವ್ನು ಬಾಯಿ ಬಿಡ್ಸಕ್ಕಾಗಲ್ಲ ನೋಡ್ರಿ. ಪ್ರಾಣ ಹೋದ್ರು ಅವ ಏನೂ ಹೇಳಲ್ಲ ನೋಡ್ರಿ. ಕೆಲವು ಕ್ರಿಮಿನಲ್ಗಳು ಇದೇ ತರ ಇರ್ತಾರೆ. ಸತ್ಯ ಹೇಳಿದ್ರು ಪ್ರಾಣ ಹೋಗುತ್ತೆ. ಹಾಗಾಗಿ ಸತ್ಯ ಹೇಳ್ದೇನೆ ಪ್ರಾಣ ಬಿಡೋಣ ಅನ್ಕೋತಾರೆ. ಇಂಥ ಮನಸ್ಥಿತಿ ಇರೋ ಜನಗಳಿಗೆ ಏನಂತ ಹೇಳೋದು? ಮೇಡಮ್ ಅವರೇ, ಭೋಜನ ಅಂತ ವಿಷಯ ತಿಳ್ಕೊಳ್ಳೋದು ಭಾಳ ತ್ರಾಸ ಐತ್ ನೋಡ್ರಿ. ಫೋರ್ಜರಿ ಮಾಡೋನ್ ಬಗ್ಗೆ ತಿಳ್ಕೊಳ್ಳಿ ಅಂದಿದ್ನಲ್ಲ, ಅದೇನಾಯ್ತು? ಎಷ್ಟೇ ಪ್ರಯತ್ನ ಪಟ್ಟರು ಫೋರ್ಜರಿ ಮಾಡೋರ್ ನಂಬರ್ ಮಾತ್ರ ಸಿಗ್ಲಿಲ್ಲ ನೋಡ್ರಿ. ಇವಾಗ ಏನ್ ಮಾಡೋದು ಶಿವು? ಮೇಡಮ್ ಅವ್ರ, ಭೋಜ ಒಂದ್ ಮಾತು ಹೇಳೇನ್ರಿ. ಏನಂತ? ನಂಬರ್ ಒಟ್ನೆ ಕೊಡಂಗಿಲ್ಲ, ಡೀಲ್ ಏನೇ ಇದ್ರು ನಂಗ ಹೇಳು, ಅಡ್ವಾನ್ಸ್ ರೊಕ್ಕ ಕೊಡು ಅಂತ ನನಗೆ ಹೇಳ್ಯಾನ. ಹಾಗ ನೋಡಿ, ಇದನ್ನೇ ವರ್ಕೌಟ್ ಮಾಡೋಣ. ಆದ್ರ ಮೇಡಮ್ ಅವ್ರ, ಈ ಅಡ್ವಾನ್ಸ್ ರೊಕ್ಕಕ್ಕೆ ಏನ್ ಮಾಡೋದು ಅಂತ ಅದೇ ಯೋಚನೆ ಆಗೈತೆ ನೋಡ್ರಿ. ಅದಕ್ಕೆಲ್ಲ ಚಿಂತೆ ಮಾಡ್ಬೇಡ, ದುಡ್ಡು ನಾನ್ ಕೊಡ್ತೀನಿ ಶಿವು. ಭೋಜನಕ್ಕೆ ದುಡ್ಡು ಕೊಟ್ಟು ಕೆಲ್ಸ ಒಪ್ಸಿದ್ಮೇಲೆ ಸುಮ್ನಾಗ್ಬೇಡ. ಅವ್ನು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ನನಗೆ ಇನ್ಫಾರ್ಮ್ ಮಾಡ್ಬೇಕು. ಮೇಡಮ್ ಅವ್ರ, ಇದನ್ ಮಾಡ್ಬೋದ್ರಿ. ಯಾಕಂದ್ರೆ ರೊಕ್ಕ ಕೊಟ್ಟಿರ್ತೇನಲ್ಲ, ಅವ್ರು ಕೂಡ ಇದ್ರು ಅವ್ರಿಗೆ ಅನುಮಾನ ಬರಂಗಿಲ್ಲ. ವಿಚಾರಣೆ ನಿಲ್ಸಕ್ಕೆ ನಾನು ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ. ಹಾಗೆ ಒಂದಿಷ್ಟು ದುಡ್ಡು ಇಷ್ಟರಲ್ಲೇ ನಿನಗೆ ಬಂದು ಸೇರತ್ತೆ. ಆತ್ರಿ ಮೇಡಮ್ ಅವ್ರ, ಒಟ್ನಾಗ ವಿಕ್ರಾಂತ್ ಸರ್ ನಿರಪರಾಧಿ ಅಂತ ಗೊತ್ತಾದ್ರೆ ಅಷ್ಟ ಸಾಕು. ಮತ್ತ ಮೇಡಮ್ ಅವ್ರ, ರೊಕ್ಕದ ಜೊತೆಗೆ ಸಹಿ ಇರೋ ಆಸ್ತಿ ಪತ್ರ ಕೂಡ ಬೇಕ್ರಿ. ಸರಿ, ಫೋರ್ಜರಿ ಮಾಡೋ ಕಿರಾತಕ ಯಾರು ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ. ಆತ್ರಿ ಮೇಡಮ್ ಅವ್ರ. ಸರಿ, ನಾನು ಹೊರಡ್ತೀನಿ. ಆಗ್ಲಿ ಮೇಡಮ್ ಅವ್ರ. ನೋಡು ಕೂಸೆ, ನಾವ್ ಯಾವತ್ತೂ ಸೋಲ್ಬಾರ್ದ. ಸೋಲ್ಸೋದಿಕ್ಕೆ ಮಂದಿ ಕಾಯ್ತಾ ಇರ್ತಾರ. ನಾವ್ ಸೋತ್ರ ಅವ್ರು ಖುಷಿ ಪಡ್ತಾರ. ನೀನು ಮಿಠಾಯಿ ತಿಂತಾ ಇರು, ನಾ ಬಂದೆ. ಹಾ, ಹೇಳು ಧರ್ಮಣ್ಣ, ಏನ್ ವಿಷಯ? ಅವರ ಆ DC ಪಲ್ಲವಿ ಬಾಡಿ ವಾರೆಂಟ್ ಜಾರಿಗೆ ತಂದು ಭೋಜನ ಏರೋಪ್ಲೇನ್ ಏರ್ಸಾಳಂತ. ವಿಕ್ರಾಂತ್ ಹೆಂಡತಿ ಪ್ರಜ್ಞನ್ ಮರ್ಡರ್ ಕೇಸ್ನಾಗ ಹೆಚ್ಚಿನ ವಿಚಾರಣೆ ಅಂತ. ಏನವರ, ಈ ಪಲ್ಲವಿ ಹಿಂಗ್ ಮಾಡಕತ್ತಾಳ? ನಮ್ ಪಾಲ್ಗೆ ಬಾಳ ಅಪಾಯಕಾರಿ ಇದ್ದಾಳ. ಏನಾರ ಮಾಡಿ ಅವರ ಈ ತಕ್ಷಣ. ಧರ್ಮಣ್ಣ, ಎಮ್ಮೆ ಮೂತ್ರ ಮಾಡಿದಾಗ ಇರುವೆ ಕಣ್ಣಿಗೆ ದೊಡ್ಡ ಜಲಪಾತ ತರ ಕಾಣಿಸ್ತದ. ನೀ ಇರುವೆ ಆಗ್ಬೇಡ. ಭೋಜ ನಮ್ಮನೆ ನಾಯದನ. ನೀ ಅದ್ ಸ್ವಲ್ಪ ಜಾಸ್ತಿ ಅದ. ನಮಗೋಸ್ಕರ ಪ್ರಾಣ ಬಿಡ್ತಾನೆ ಹೊರತು ನಮ್ ಬಗ್ಗೆ ಉಸಿರು ಬಿಡಂಗಿಲ್ಲ. ಆ ನಂಬಿಕೆ ನನಗೈತಿ. ಸರಿ ಅವರ.